ಭೀಮಾ ಸಿನಿಮಾದ ಗಿರಿಜಾ ಖ್ಯಾತಿಯ ಪ್ರಿಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಪ್ರತಿ ಸಿನಿಮಾಗೂ ಇದು ನಾನು ನಿಜವಾಗ್ಲೂ ಸುಮ್ಮನೆ ಹೇಳ್ತಿರೋದಲ್ಲ, ಹೃದಯದಿಂದ ಹೇಳ್ತಿದ್ದೀನಿ. ಪ್ರತಿ ಸಿನಿಮಾನೂ ನನ್ನ ತಯಾರಿ ಹೊಸದಾಗಿರುತ್ತೆ. ಪ್ರತಿ ಕ್ಯಾರೆಕ್ಟರ್ನ ಒಂದು ಶೇಡ್ಸ್ ನಿಮಗೆ ಸಖತ್ತು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿ ನಿಲ್ಲುತ್ತೆ. ನಮಸ್ತೆ ವೀಕ್ಷಕರೇ, ಬ್ಲೂಮ್ ಟಿವಿಗೆ ಸ್ವಾಗತ. ಇದು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, 2024 ಆಗಸ್ಟ್ನಲ್ಲಿ ಎಲ್ಲರ ಬೆಂಡತ್ತಿ ಸೆರೆಮನೆಗೆ ಕಳಿಸ್ತವರು ಇವತ್ತು ಸಿಕ್ಕಿದ್ದಾರೆ. ಅಂದರೆ ಗಿರಿಜಾ ಖ್ಯಾತಿಯ ಭೀಮಾ ಸಿನಿಮಾದ ಗಿರಿಜಾ ಖ್ಯಾತಿಯ ಪ್ರಿಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಅದಲ್ಲದೆ ಇವಾಗ ಅವಾರ್ಡ್ ಬೇರೆ ಬಂದಿದೆ. ಅವಾರ್ಡಿಗೆ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಸೈಮಾ ಅವಾರ್ಡಿಗೂ ಕೂಡ. ಜೊತೆಗೆ ಅವರ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ, ಯಾವ ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ, ಎಲ್ಲವನ್ನು ಮಾತಾಡ್ಸ್ಬೋದು. ಸರ್ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಆರಾಮಿದ್ದೀನಿ. ನೀವು ಸಿಗಲಿಲ್ಲ, ಲಾಸ್ಟ್ ಭೀಮಾ ಟೈಮ್ನಲ್ಲಿ ಸಿಕ್ಕಿದ್ದು. ಮೇಡಮ್, ಏನೋ ಕಸ್ಟಡಿ ಚೇಂಜ್ ಮಾಡಿದಿರಂತೆ ಅಂತ ವಿಷಯ ಬಂತು. ಯಾವ ಕಸ್ಟಡಿಗೆ ಹೋಗಿದ್ದೀರಾ, ಏನು? ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಯೂನಿಫಾರ್ಮ್ನಲ್ಲಿ ನೇಮ್ ಬ್ಯಾಡ್ಜ್ ಚೇಂಜ್ ಆಗ್ತಿರುತ್ತೆ, ಸ್ಟೇಷನ್ ಚೇಂಜ್ ಆಗ್ತಿರುತ್ತೆ. ಅದ್ರ ಜೊತೆಗೆ ಕೇಸ್ ಫೈಲ್ ನಾನು ಚೇಂಜ್ ಮಾಡ್ತಿದ್ದೀನಿ. ಸೊ ಭೀಮಾದಲ್ಲಿ ನಾನು ಬೇರೆ ಕೇಸ್ನ ಅಟೆಂಡ್ ಮಾಡಿದ್ದೆ. ಸೊ ಕಸ್ಟಡಿ ಸಿನಿಮಾದಲ್ಲಿ ಹೊಸ ಕೇಸ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಏನು ಕೇಸ್ ಅನ್ನೋದನ್ನು ನೀವು ಆಗಸ್ಟ್ 8ನೇ ತಾರೀಕು ಎಲ್ಲರೂ ದಯವಿಟ್ಟು ಹಬ್ಬದ ದಿವಸ ಥಿಯೇಟರ್ಗೆ ಬಂದು ಏನು ಕೇಸ್ ಅನ್ನೋದನ್ನ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಕಿರಣ್ ಬೇಡಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಲಾಶ್ರೀ ಮೇಡಮು ಎಂಟ್ರಿ ಆಗ್ತಾರೆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ. ಅದೇ ರೀತಿಯನ್ನು ನಿಮ್ಮನ್ನು ಮೆಚ್ಚುತ್ತಾರೆ ಮೇಡಮ್, ಗಿರಿಜಾ ಅನ್ನೋ ಒಂದು ಕ್ಯಾರೆಕ್ಟರ್ನ. ಇವಾಗ ಆ ಗಿರಿಜಾ ಮುಂದುವರ್ಕೊಂಡು ಹೋಗ್ತಿದ್ದಾರೆ. ಗಿರಿಜಾಗೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಹೆಸರಿನ ಮುಖಾಂತರ ಕಸ್ಟಡಿಗೆ ಬರ್ತಾ ಇದ್ದಾರೆ? ಇಲ್ಲ ಸರ್, ಖಂಡಿತ ಭೀಮಾದಲ್ಲಿ ಗಿರಿಜೆ, ಸೊ ಕಸ್ಟಡಿನಲ್ಲಿ ದುರ್ಗಾ ಪರಮೇಶ್ವರಿ. ಸೊ ಇದಾದಮೇಲೆ ಇನ್ನೊಂದು 2 ಸಿನಿಮಾ ಮಾಡಿದ್ದೀನಿ, ಅದು ಇನ್ಸ್ಪೆಕ್ಟರ್ ಆಗಿಯೇ ಮಾಡಿದ್ದೀನಿ. ಅದರಲ್ಲೂ ಬೇರೆ ಬೇರೆ ಜಾನಕಿಯಾಗಿ, ಭಾರ್ಗವಿಯಾಗಿ ನಿಮ್ಮ ಮುಂದೆ ಸಿಗ್ತೀನಿ. ಸೊ ಎಟ್ ಪ್ರೆಸೆಂಟ್ ನಾನಿವಾಗ ಕಸ್ಟಡಿ ದುರ್ಗಾ ಪರಮೇಶ್ವರಿ ಆಗಿದ್ದೀನಿ. ಸೊ ನಾನು ಅಲ್ಲೂ ಆವಾಗಲೇ ಹೇಳಿದೆ, ನಾನು ಏನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ, ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಸಿನಿಮಾಗೂ ಇದು ನಾನು ನಿಜವಾಗ್ಲೂ ಸುಮ್ಮನೆ ಹೇಳ್ತಿರೋದಲ್ಲ, ಹೃದಯದಿಂದ ಹೇಳ್ತಿದ್ದೀನಿ. ಪ್ರತಿ ಸಿನಿಮಾನೂ ನನ್ನ ತಯಾರಿ ಹೊಸದಾಗಿರುತ್ತೆ. ಪ್ರತಿ ಸಿನಿಮಾಕ್ಕೂ ಪ್ರಿಯಾ ನಾನು ಕಲ್ತು ಬಂದಿದ್ದು ಹಾಗೆ. ನನ್ನ ಮೊದಲನೇ ಪ್ರಾಜೆಕ್ಟ್ ಇದು, ನನ್ನ ಮೊದಲನೇ ಸಿನಿಮಾ ಇದು ಅನ್ನೋ ಒಂದು ಕಾಳಜಿಯಿಂದ, ಪ್ರೀತಿಯಿಂದ ನಾನು ವರ್ಕ್ ಮಾಡ್ತೀನಿ. ಸೊ ನಿಮಗೆ ಕೆಲವೊಂದು ಕಡೆ ಅಂದರೆ ಭೀಮಾ ಗಿರಿಜೆನ ತುಂಬ ಇಷ್ಟಪಟ್ಟಿರೋದ್ರಿಂದ ಒಂದೊಂದು ಸಲ ಏನಾಗುತ್ತೆ, ಬೇರೆ ಸಿನಿಮಾದಲ್ಲಿ ಅಂದರೆ ವೆರಿ ನೆಕ್ಸ್ಟ್ ಬರುವಂಥ ಪ್ರಾಜೆಕ್ಟಲ್ಲಿ ಅದರದ್ದು ಛಾಯೆ ಒಂದಷ್ಟು ಉಳ್ಕೊಂಬಿಡುತ್ತೆ. ಸೊ ಆ ಛಾಯೆ ಉಳಿದ್ರೂ ದುರ್ಗಾ ಪರಮೇಶ್ವರಿಯ ಒಂದು ಆರ್ಭಟ ಏನಿದೆ ಅದು ಇಡೀ ಸಿನಿಮಾ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ. ಯಾಕೆಂತಂದರೆ ಫಿಮೇಲ್ ಲೀಡಾಗಿ ಮಾಡಿರೋದ್ರಿಂದ ಇಡೀ ಸಿನಿಮಾ ದುರ್ಗಾ ಪರಮೇಶ್ವರಿಯ ಆರ್ಭಟನ ನೀವು ನೋಡಬಹುದು. ಆಮೇಲೆ ದುರ್ಗಾ ಪರಮೇಶ್ವರಿಯ ಫ್ಯಾಮಿಲಿಯ ಒಂದು ಶೇಡ್ನ ಈ ಸಿನಿಮಾದಲ್ಲಿ ನಾನು ಪ್ಲೇ ಮಾಡಿದ್ದೀನಿ. ಜೊತೆಗೆ ಒಂದು ಸರ್ಪ್ರೈಸಿಂಗ್ ಟ್ವಿಸ್ಟ್ಗಳೆಲ್ಲ ಇದೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಮುಖಾಂತರ. ಸೊ ಈ ಸಿನಿಮಾ ನಾನು ಆ್ಯಕ್ಚುಲಿ ನೋಡೋಕ್ಕೆ ಕಾತರಳಾಗಿದ್ದೀನಿ ಸ್ಕ್ರೀನ್ ಮೇಲೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಡಬ್ಬಿಂಗ್ ಮಾಡುವಾಗ ನೋಡಿದ್ದಷ್ಟೇ. ಬಟ್ ಸಿನಿಮಾ ಮಾಡುವಾಗ ಎಂಜಾಯ್ ಮಾಡಿದ್ದುಂಟು. ಕಥೆಯ ಒಂದು ಪ್ರತಿಯೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆ ಎಂಜಾಯ್ ನಿಮಗೂ ಫನ್ ಎಲಿಮೆಂಟ್ಸ್ ನಿಮ್ಮನ್ನು ಮನರಂಜಿಸುತ್ತೆ ಅಂತ ನಾನು ನಂಬಿದ್ದೀನಿ. 2023ರಲ್ಲಿ ಇನ್ನೊಂದು ಭಾಷೆಯಲ್ಲಿ ಕಸ್ಟಡಿ ಅನ್ನೋ ಒಂದು ಸಿನಿಮಾ ಬರುತ್ತೆ. ನಾಗಚೈತನ್ಯ ಅವರು ಅದಕ್ಕೆ ಆ ಕ್ಯಾರೆಕ್ಟರ್ನ ಮಾಡ್ತಾರೆ, ಪೊಲೀಸ್ ಕ್ಯಾರೆಕ್ಟರ್ನ. ಕಥೆಯನ್ನು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ ಬಟ್ ಶೇಡ್ ಬೇರೆ ಇದೆ. ಇದು ಫೀಮೇಲ್ ಆ್ಯಕ್ಟರ್ ಮೇನಾಗಿ ನಿಂತ್ಕೊಳ್ಳುವಂಥದ್ದು. ಯಾವ ರೀತಿ ಕತೆ ಹೋಗಿದೆ? ಥ್ರಿಲ್ಲರ್ ಇದೆಯಾ, ಯಾವ ರೀತಿ, ಅಥವಾ ಬೆಂಗಳೂರು ಸ್ಟೋರಿನ, ನಿಜ ಸ್ಟೋರಿನ, ಏನು? ಇದು ನಿಜ ಸ್ಟೋರಿ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಇದು ರಿಯಲ್ ಇನ್ಸಿಡೆಂಟ್ನ ತಗೊಂಡು ಮಾಡಿರೋದು ಅಂತ ಏನಿಲ್ಲ. ನನಗೆ ಡೈರೆಕ್ಟರ್ ಸರ್ ಹೇಳಿದ್ದು, ನಾನು ಪ್ಲೇ ಮಾಡಿರೋ ಪ್ರಕಾರ ನಮ್ಮ ರಿಯಲ್ ಲೈಫ್ನಲ್ಲಿ ಪ್ರತಿಯೊಬ್ಬರು ನಾವು ಒಂದಷ್ಟು ಫೇಸಸ್ನ ಇದು ಮಾಡ್ತೀವಿ. ಏನದು ಮೊಬೈಲ್ನ ನಾವು ಕ್ಯಾರಿ ಮಾಡ್ತಿರ್ತೀವಿ, ಮೊಬೈಲಿಂದ ಇರ್ಬೋದು, ಇಂಟರ್ನೆಟ್ಟಿಂದ ಇರಬಹುದು, ಒಂದಷ್ಟು ಸೈಬರ್ ಕ್ರೈಮ್ಸ್ಗಳಿಗೆ ಒಳಗಾಗ್ತಿರ್ತೀವಿ. ಆಲ್ಮೋಸ್ಟ್ ನಾವಾಗಿಲ್ಲ ಅಂದರೂ ನಮ್ಮ ಪಕ್ಕದಲ್ಲಿರೋರು ಆಗಿರೋದನ್ನು ನ್ಯೂಸ್ನ ನಾವು ಕೇಳ್ತಿರ್ತೀವಿ. ಸೊ ಆ ಥರದ್ದು ಒಂದು ಆ ಕ್ರೈಮ್ ಜಾಲದಲ್ಲಿ ನಡೆಯುವಂಥದ್ದು ಕಥೆ ಇದು ಆ್ಯಕ್ಚುಲಿ ಕಸ್ಟಡಿ ಅನ್ನೋದು. ಅದ್ರ ಜೊತೆಗೆ ಪ್ರತಿ ಕ್ಯಾರೆಕ್ಟರ್ನ ಒಂದು ಶೇಡ್ಸ್ ನಿಮಗೆ ಸಖತ್ತು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿ ನಿಲ್ಲುತ್ತೆ. ಶೇಡ್ಸ್ ಸೇಮ್ ಕ್ಯಾರೆಕ್ಟರ್ ಜನ ಇದು ಹಿಂಗೆ ಅನ್ನೋ ಟೈಮ್ನಲ್ಲಿ ಅದೇನೋ ಬೇರೆ ಥರ ಆಗಿರೋವಂಥ ಒಂದು ಎಲಿಮೆಂಟ್ಸ್ ನಿಮ್ಮನ್ನ ಮನರಂಜನೆ ಮಾಡುತ್ತೆ. ಆ ಥರದ್ದು ಬಂದಿದೆ. 1 ವರ್ಷ ಆಗೋಕ್ಕೆ ಬಂತು, ಇನ್ನೇನು ಕೆಲವೇ ದಿನಗಳಲ್ಲಿ ಭೀಮಾ 1 ವರ್ಷ ಆಗುತ್ತೆ. ಭೀಮಾದಲ್ಲಿ ನಿಮ್ಮ ಪಾತ್ರ ನಿಮಗೆ ಲೀಡ್ ಕೊಟ್ಟಿತ್ತು, ಬಟ್ ಕಸ್ಟಡಿಯಲ್ಲಿ
ನಿಮ್ಮ ಪಾತ್ರನೇ ಲೀಡಾಗಿ ಬರ್ತಾ ಇದೆ. ಏನು ಅನಿಸುತ್ತೆ ಮೇಡಮ್? ಅದೇ ನಾನು ಹೇಳ್ದಂಗೆ ಕೆಲಸದಿಂದ ಕೆಲಸಕ್ಕೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ಜವಾಬ್ದಾರಿ ಜಾಸ್ತಿ ಆಗಿರೋದು ಏನು ಡ್ಯೂರೇಷನ್ ಇದೆ, ಸಿನಿಮಾ ಡ್ಯೂರೇಷನಲ್ಲಿ ನಾನು ಸಿಗಲಿರೋದು ನಿಮಗೆ ಕಾಣಿಸುತ್ತೆ. ಅದು ನಾನು ಆವಾಗಲೇ ಹೇಳ್ದಂಗೆ ಭೀಮಾದಲ್ಲಿ ಏನು ಪ್ಲೇ ಮಾಡಿದೆ ಅದರ ನೆಕ್ಸ್ಟು ಅಂದರೆ ಆ ವರ್ಷನ್ನಿನ ಏನು ಹೇಳ್ತಾರೆ ಜಾಸ್ತಿ ತೋರಿಸಿದ್ರೆ ಆ ಒಂದು ಆರ್ಭಟನ ನೀವು ಇಡೀ ಸಿನಿಮಾ ನೋಡಬಹುದು. ನೀವು ಟ್ರೈಲರ್ ನೋಡಿದಾಗ ಅಲ್ಲಿ ಒಂದಷ್ಟು ಸಂಭಾಷಣೆ ನೋಡಿರ್ತೀರ, ನನ್ನ ಮಾತುಗಳು ಯಾವ ರೀತಿ ಇರುತ್ತೆ ಅಂತ. ಸೊ ಅದೇ ನಾನು ಅಲ್ಲಿ ಅವ್ರಿಗೆ ಅದೇ ಕನ್ಫ್ಯೂಸ್ ಆಗಿದ್ದು. ಭೀಮಾ ನೋಡಿರ್ತಾರಲ್ಲ, ಭೀಮಾ ನೋಡಿದಾಗ ಆಫ್ಟರ್ ಭೀಮಾ ನನ್ನನ್ನು ಎಲ್ಲೂ ನೋಡಿಲ್ಲ. ಸೊ ಅದ್ರ ನೆಕ್ಸ್ಟ್ ಬರೋಂಥ ಪ್ರಾಜೆಕ್ಟು ಆ ಭೀಮಾ ಛಾಯೆ ಒಂದೊಂದು ಸಲ ಪ್ರತಿಬಿಂಬಿಸ್ಬಿಡುತ್ತೆ. ಅದು ನಾನು ಅದನ್ನು ಹೇಳಬೇಕಿತ್ತು, ಮರೆತುಬಿಟ್ಟು ನಾನಲ್ಲಿ. ಸೊ ಅದೇ ಇಲ್ಲಿ ಡ್ಯೂರೇಷನ್ ಜಾಸ್ತಿ ಇದೆ ಮತ್ತು ನನ್ನ ಮೇಲೆ ದುರ್ಗಾ ಪರಮೇಶ್ವರಿಯ ಮೇಲೆ ಕತೆ ಹೆಣೆಯಲಾಗಿದೆ. ನಿಮ್ಮ ಆರ್ಭಟವನ್ನು ನಾವು ಭೀಮಾದಲ್ಲಿ ನೋಡಾಯಿತು. ಈಗ ಕಸ್ಟಡಿ ಮುಖಾಂತರ ದುರ್ಗಾ ಪರಮೇಶ್ವರಿಯಾಗಿ ಬರ್ತಾ ಇದ್ದೀರಾ, ತುಂಬ ಒಳ್ಳೆಯದಾಗಲಿ. ಇದರ ಜೊತೆಗೆ ಸೈಮಾದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವಾರ್ಡ್ಗೆ ಅನ್ನೋದು ಏನಂತೀರ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಒಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ. ನನಗೆ ಗೊತ್ತಾಗಿದ್ದು ಅಷ್ಟು ಸಿನಿಮಾಗಳಲ್ಲಿ ಆಯ್ಕೆ ಆಗೋದಿದೆಯಲ್ಲ, ಆಯ್ಕೆಯಾಗಿ ನಿಂತಿದ್ದೇ ಒಂದು ಅವಾರ್ಡ್ ತೊಗೊಂಡಿದ್ದಕ್ಕಿಂತ ಜಾಸ್ತಿ ಸಂತೋಷ ಅದು. ಏಕೆಂದರೆ ಸಮುದ್ರದಲ್ಲಿ ಎಷ್ಟಿರುತ್ತೆ ಅದರಲ್ಲಿ ಒಂದು ಸಣ್ಣ ಮೀನನ್ನು ಗುರುತಿಸೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ನನಗೆ ಖುಷಿ ಕೊಟ್ಟಿದೆ. ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ. ಎಲ್ಲ ಕ್ರೆಡಿಟ್ಸ್, ಎಲ್ಲ ಸಂತೋಷನ ನಾನು ವಿಜಿ ಸರ್ಗೆ ಮತ್ತು ಇಡೀ ಭೀಮಾ ಟೀಮ್ಗೆ, ನನ್ನನ್ನು ಆಯ್ಕೆ ಮಾಡಿದ್ದು ಮೇಯ್ನ್ ವಿಜಿ ಸರ್ಗೆ ನಾನು ಡೆಡಿಕೇಟ್ ಮಾಡ್ತೀನಿ. ನನಗೆ ಭೀಮಾಯಿಂದ ಸಿಗ್ತಿರೋ ಎಲ್ಲವನ್ನು ನಾನು ಆ್ಯಕ್ಚುಲಿ ವಿಜಿ ಸರ್ಗೆ ಅದನ್ನು ಮುಡುಪಾಗಿಡ್ತೀನಿ. ಅವರಿಂದ ಇದೆಲ್ಲ ಆ್ಯಕ್ಚುಲಿ ನಡೀತಿರೋದು. ಸೊ ನನಗೂ ಗೊತ್ತಾಯಿತು, ಅದು ನಾಮಿನೇಟ್ ಆಗಿರೋದು ಗೊತ್ತಾದಾಗ ನನಗೂ ಖುಷಿ ಆಯಿತು. ಸೊ ಇವತ್ತಿಂದ ವೋಟಿಂಗ್ ಪೋಲು ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ನಿಮಗೂ ಪರ್ಸ್ನಲ್ ಆಗಿ ನಿಮಗೂ ಮತ್ತು ಎಲ್ಲರಿಗೂ ದಯವಿಟ್ಟು ವೋಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕೇಸನ್ನು ಹೊತ್ತು ಯಾವತ್ತು ಜನರ ಮುಂದೆ ತರ್ತಾ ಇದ್ದೀರಾ? ಆ ಕೇಸ್ ಯಾವುದು, ಯಾವಾಗ ಬರ್ತಿರೋದು ಅಂತ ಕುಲಂಕುಷವಾಗಿ ಹೇಳ್ಬೋದು. ಎಸ್, ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ನಾರ್ಮಲ್ ಕ್ರೈಮನ್ನು ಒಂದು ಕಸ್ಟಡಿ ಅನ್ನೋ ಮುಖಾಂತರ, ಸಿನಿಮಾ ಮುಖಾಂತರ ಆಗಸ್ಟ್ 8ನೇ ತಾರೀಕು ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಸ್ಟಡಿ ಮತ್ತು ಹೊಸ ಪ್ರಯತ್ನ ಏನು ಅಂತಂದರೆ ಫಾಲ್ಗುಣಿ ಅನ್ನೋ ಸಿನಿಮಾ ಕೂಡ, ಅಂದರೆ ಸೇಮ್ ನಿರ್ದೇಶಕರು ಮತ್ತು ಸೇಮ್ ಪ್ರೊಡ್ಯೂಸರ್ ಕೂಡ, ಅವರು ಒಂದು ರಿಸ್ಕ್ ತಗೊಂಡು ಸಾಹಸ ಮಾಡಿ ಒಂದೇ ದಿವಸ ಎರಡೆರಡು ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಇದು ಇವತ್ತಿನ ಪ್ರಿಯ ಅವ್ರ ಜೊತೆ ಮಾತುಕತೆ ಆಗಿತ್ತು. ನಾವು ಮೊದಲೇ ಹೇಳ್ತಾ ಇದ್ದೆ, ಭೀಮಾ ಸಿನಿಮಾದಲ್ಲಿ ಇವರನ್ನು ಗುರುತಿಸಿದ್ದು ಅವರ ಪಾತ್ರ, ಆದರೆ ಅದೇ ಪಾತ್ರವನ್ನು, ಅದೇ ಪೊಲೀಸ್ ಕ್ಯಾರೆಕ್ಟರ್ನ ಮುಂದುವರಿಸ್ಕೊಂಡು ಆದರೆ ಬೇರೆ ಟೇಷನ್ಗೆ ಬದಲಾಗ್ತಾ ಇದ್ದಾರೆ. ಆ ಟೇಷನಲ್ಲಿ ಏನು ಮಾಡ್ತಾರೆ, ಯಾವ ಕೇಸನ್ನು ಹಿಡಿತಾರೆ, ಯಾರನ್ನ ಬಡ್ದು ಒದ್ದು ಒಳಗಾಗ್ತಾರೆ ಅನ್ನೋದನ್ನು ನೋಡಬೇಕಂದ್ರೆ ಆಗಸ್ಟ್ 8 ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ. ಇದಷ್ಟು ಇವತ್ತಿನ ವಿಶೇಷ ಬ್ಲೂಮ್ ಟಿವಿಯಲ್ಲಿ. ಇನ್ನೂ ಹೆಚ್ಚಿನ ಸುದ್ದಿಯನ್ನು ತಂದು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತೆ. ನಮಸ್ಕಾರ.